ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಳೆದ 1 ಗಂಟೆಯಿಂದ ನಾಗೇಶ್ ಅವರು ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ರು. ದರ್ಶನ್ ಜಾಮೀನಿಗಾಗಿ ಭಗೀರಥ ಪ್ರಯತ್ನವನ್ನ ನಾಗೇಶ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ಗಳ ಲೋಪವನ್ನ ಹಿಡಿದು ವಾದವನ್ನ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಸತತ 1 ಗಂಟೆಯಿಂದ ಪ್ರಬಲವಾದಂತ ವಾದ. ದರ್ಶನ್ ಜಾಮೀನಿಗಾಗಿ ಭಗೀರಥ ಪ್ರಯತ್ನವನ್ನ ಈಗ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತದ್ದು. ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನ ಕೊಡಿಸಲೇಬೇಕು ಅನ್ನುವಂತ ನಿಲುವನ್ನ ಹೊಂದಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಾದಗಳನ್ನ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ದರ್ಶನ್ ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ ರೇಣುಕಾಸ್ವಾಮಿನೂ ಅದೆಲ್ಲವೂ ಕೂಡ ಸುಳ್ಳು. ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ ಚಿತ್ರದುರ್ಗದಿಂದ, ಆತನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಹೊಡೆದು ಸಾಯಿಸ್ತಾರೆ, ಸಾಯಿಸಿದ್ರ ಮೇಲೆ ಹಣವನ್ನ ಕೊಡೋಕಂತ ಸಾಕ್ಷಿಗಳನ್ನ ಇಟ್ಕೊಂಡಿರ್ತಾರೆ. ಯಾವ ರೀತಿಯಾಗಿ ಪ್ರಬಲ ವಾದ ನೋಡಿ ಸಿ.ವಿ. ನಾಗೇಶ್ ಅವರದ್ದು. ರೇಣುಕಾಸ್ವಾಮಿ ಹೆಸರನ್ನ ಗೌತಮ್ ಅನ್ಕೊಂಡಿದ್ರು. ಅವನು ನಕಲಿ ಖಾತೆ ಮೂಲಕ ಮೆಸೇಜ್ ಮಾಡಿದ್ದ ಇನ್ಸ್ಟಾಗ್ರಾಮ್ನಲ್ಲಿ. ರೇಣುಕಾಸ್ವಾಮಿ ಹೆಸರನ್ನ ಗೌತಮ್ ಅಂತ ಅನ್ಕೊಂಡಿದ್ರು. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಊಟದ ವಿರಾಮದ ಬಳಿಕವೂ ಕೂಡ ಸಿ.ವಿ. ನಾಗೇಶ್ ವಾದವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿಗ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಗಂಭೀರ ಸ್ವರೂಪದ ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ತನ್ನ ಕಕ್ಷಿದಾರ ಇದರಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಸುಮ್ಮನೆ ತನ್ನ ಕಕ್ಷಿದಾರರನ್ನ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರ ವಾದವಾಗಿದೆ. ಈಗ ಇದೇ ವಿಚಾರಕ್ಕೆ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇರುವಂತಹ ಸಿ.ವಿ. ನಾಗೇಶ್ ಒಂದ್ ಕಡೆ ಆದ್ರೆ, ಈಗ ಊಟದ ಸಮಯವನ್ನು ಮೀರಿ ಕೂಡ ವಾದವನ್ನ ಸತತ 1 ಗಂಟೆಯಿಂದ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಈಗ 2:45ಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸಿಟಿ ಸಿವಿಲ್ ಕೋರ್ಟ್ ಇಂದ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಒಂದ್ ಕಡೆಯಲ್ಲಿ ನೋಡ್ತಾ ಇದ್ವಿ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಹೊಸ ಹುರುಪು ಶುರುವಾಗಿದೆ, ತನಗೆ ಜಾಮೀನ್ ಸಿಗಬಹುದು ಎನ್ನುವಂಥದ್ದು. ಏನಾಗ್ತಾ ಇದೆ? ನೋಡಿ ನಿಕೇಶ್ ಕೊಠಾರಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸುವ ಸಮಯದಲ್ಲಿ ತಾವು ಚಾರ್ಜ್ ಶೀಟ್ನ ಕೆಲವೊಂದಿಷ್ಟು ಲೋಪದೋಷಗಳನ್ನು ಹೆಕ್ಕಿ ನ್ಯಾಯಾಧೀಶರ ಮುಂದೆ ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲು CCTV ವಿಚಾರವನ್ನು ಪಿಕ್ ಮಾಡ್ತಾರೆ, ಅಥವಾ CCTV ವಿಚಾರವನ್ನು ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ಹೇಳ್ತಾರೆ. ಅದಾದ ನಂತರ ದರ್ಶನ್ ಧರಿಸಿದ್ದಂತಹ ಬಟ್ಟೆಯ ಮೇಲೆ ರಕ್ತದ ಕಲೆ ಇತ್ತು ಅಂತೇಳಿ ಹೇಳಿದರು. ಆದರೆ ಅದರಲ್ಲೂ ಕೂಡ ಕೆಲ ಲೋಪದೋಷ ಆಗಿದೆ ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನೆಕ್ಸ್ಟ್ ಪ್ರದೋಷ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ, ಪ್ರದೋಷ್ ಯಾವಾಗ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ರು, ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ವಿಚಾರವನ್ನು ತಿಳಿಸಿ ಆದ ನಂತರ ಇನ್ಸ್ಪೆಕ್ಟರ್ ವಿನಯ್ ಮೊಬೈಲನ್ನು ಯಾಕೆ ಸೀಸ್ ಮಾಡಲಿಲ್ಲ, ಅದಾದ ನಂತರ ಅದೇ ದಿನ ದರ್ಶನ್ ವಿಚಾರ ಗೊತ್ತಾದ ನಂತರ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಸಿ.ವಿ. ನಾಗೇಶ್ ಅವರು ಮಾಡಿದರು. ಇನ್ನು ಪ್ರದೋಷ್ ಮನೆಯಲ್ಲಿ ಸಿಕ್ಕಿದಂತಹ 40 ಲಕ್ಷ ರೂಪಾಯಿ, ಆ 40 ಲಕ್ಷ ರೂಪಾಯಿಯನ್ನು ಸಾಕ್ಷಿ ನಾಶ ಮಾಡೋದಕ್ಕೆ ಮತ್ತು ಸರೆಂಡರ್ ಆಗೋದಕ್ಕೆ ಪ್ರದೋಷ್ ಮೂಲಕ ದರ್ಶನ್ ಕೊಡೋದಕ್ಕೆ ಹೊರಟಿದ್ರು ಅನ್ನೋ ವಿಚಾರ ಯಾವಾಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತೋ, ಆ ಹಣ ಎಲ್ಲಿಂದ ಬಂತು ಏನು ಎತ್ತ ಅನ್ನೋದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಮೋಹನ್ ರಾಜ್ ಅನ್ನೋರ ಮಗಳ ಆಲ್ಬಮ್ ಸಾಂಗ್ ವಿಚಾರವಾಗಿ ಆ ಹಣವನ್ನು ಪ್ರದೋಷ್ ಇಟ್ಕೊಂಡಿದ್ರು. ಈ ಕೊಲೆ ಆಗೋದಕ್ಕಿಂತ ಮುಂಚೆನೇ ಪ್ರದೋಷ್ ಮನೆಯಲ್ಲಿ 40 ಲಕ್ಷ ಇತ್ತು ಅನ್ನೋದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ಉಲ್ಲೇಖವನ್ನು ಮಾಡ್ತಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಪೊಲೀಸರು ಕ್ರೈಮ್ ಸೀನ್ ಏನಿದೆಯಲ್ಲ ಅದನ್ನು ಮೊದಲೇ ಕ್ರಿಯೇಟ್ ಮಾಡಿದ್ರು. ಅದಾದ ನಂತರ ಇವರು ತನಿಖೆ ಮಾಡಿದ್ದು, ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದು, ಅದಕ್ಕೆ ಸೆಟ್ ಮಾಡ್ತಾ ಬಂದರು, ಪ್ಲಾಂಟ್ ಮಾಡ್ತಾ ಬಂದರು. ಆ ಮೂಲಕ ದರ್ಶನ್ನನ್ನು ಇಲ್ಲಿ ಸಿಲುಕಿಸುವಂಥ ಪ್ರಯತ್ನ ಆಗಿದೆ ಹೊರತು ಇದರಲ್ಲಿ ದರ್ಶನ್ ಕೊಲೆ ಮಾಡಿದ್ದಾರೆ ಅಥವಾ ಅವರೇ ಅಲ್ಲಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಪ್ರಮುಖವಾದಂಥ ಆರೋಪಿ ಅವರೇ ಅನ್ನೋದಕ್ಕೆ ಯಾವುದೇ ಆದಂಥ ಪೂರಕವಾದ ಸಾಕ್ಷಿ ಇಲ್ಲ. ಆ ಕಾರಣದಿಂದ ದರ್ಶನ್ಗೆ ಜಾಮೀನನ್ನು ನೀಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದ್ದಾವೆ ಅನ್ನೋದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನ್ಯಾಯಾಧೀಶರು ಇದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ, ಗ್ರಹಿಸಿದ್ದಾರೆ. ನ್ಯಾಯಾಧೀಶರಿಗೆ ಇದೆಲ್ಲವೂ ಕೂಡ ಗೊತ್ತಿದೆ, ಅವರು ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ. ಈಗ
ಸತತ 1 ಗಂಟೆಯಿಂದಲೂ ಕೂಡ ವಾದವನ್ನ ಮಾಡಿದಂತ ಸಿ.ವಿ. ನಾಗೇಶ್ ಅವರು ಈಗ ಜಾಮೀನು ಅರ್ಜಿಯನ್ನು ಮುಂದೂಡಿಕೆ ಮಾಡಿದ್ದಾರೆ. 2 ಗಂಟೆ 45 ನಿಮಿಷಕ್ಕೆ ಮತ್ತೆ ಜಾಮೀನು ಅರ್ಜಿಯನ್ನ ಕೈಗೆತ್ತಿಕೊಳ್ತಾರೆ. ಆ ಮೂಲಕ SBP ಅವರ ವಾದವನ್ನ ನ್ಯಾಯಾಧೀಶರು ಆಲಿಸಬಹುದು. ಅದರ ಜೊತೆಗೆ ನ್ಯಾಯಾಧೀಶರು ತಮ್ಮ ನಿಲುವೇನು ಅನ್ನೋದನ್ನ ಹೇಳಬಹುದು. ಈ ಪ್ರಕರಣದಲ್ಲಿ ದರ್ಶನ್ಗೆ ಏನಾದರೂ ಜಾಮೀನು ಕೊಡುವಂತ ಸಾಧ್ಯತೆ ಇವತ್ತೇ ಇದೆಯಾ, ಅದೆಲ್ಲವೂ ಕೂಡ ಊಟದ ವಿರಾಮದ ನಂತರ ಮತ್ತೆ ಕೋರ್ಟ್ ಕಲಾಪ ಆರಂಭ ಆಗುತ್ತೆ, ಆಗ ತೀರ್ಮಾನ ಆಗುತ್ತೆ. ಸದ್ಯಕ್ಕಂತೂ ಈ ಹಂತದವರೆಗೂ ಕೂಡ ಇಷ್ಟೆಲ್ಲ ಆಗಿದೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಳೆದ 1 ಗಂಟೆಯಿಂದ ನಾಗೇಶ್ ಅವರು ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ರು. ದರ್ಶನ್ ಜಾಮೀನಿಗಾಗಿ ಭಗೀರಥ ಪ್ರಯತ್ನವನ್ನ ನಾಗೇಶ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ಗಳ ಲೋಪವನ್ನ ಹಿಡಿದು ವಾದವನ್ನ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಸತತ 1 ಗಂಟೆಯಿಂದ ಪ್ರಬಲವಾದಂತ ವಾದ. ದರ್ಶನ್ ಜಾಮೀನಿಗಾಗಿ ಭಗೀರಥ ಪ್ರಯತ್ನವನ್ನ ಈಗ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇರುವಂತದ್ದು. ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನ ಕೊಡಿಸಲೇಬೇಕು ಎನ್ನುವಂತ ನಿಲುವನ್ನ ಹೊಂದಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಾದಗಳನ್ನ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ದರ್ಶನ್ ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ ರೇಣುಕಾಸ್ವಾಮಿನು ಅದೆಲ್ಲವೂ ಕೂಡ ಸುಳ್ಳು. ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ ಚಿತ್ರದುರ್ಗದಿಂದ, ಆತನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಹೊಡೆದು ಸಾಯಿಸ್ತಾರೆ, ಸಾಯಿಸಿದ್ರ ಮೇಲೆ ಹಣವನ್ನ ಕೊಡೋಕಂತ ಸಾಕ್ಷಿಗಳನ್ನ ಇಟ್ಕೊಂಡಿರ್ತಾರೆ. ಯಾವ ರೀತಿಯಾಗಿ ಪ್ರಬಲ ವಾದ ನೋಡಿ ಸಿ.ವಿ. ನಾಗೇಶ್ ಅವರದ್ದು. ರೇಣುಕಾಸ್ವಾಮಿ ಹೆಸರನ್ನ ಗೌತಮ್ ಅನ್ಕೊಂಡಿದ್ರು. ಅವನು ನಕಲಿ ಖಾತೆ ಮೂಲಕ ಮೆಸೇಜ್ ಮಾಡಿದ್ದ ಇನ್ಸ್ಟಾಗ್ರಾಮ್ನಲ್ಲಿ. ರೇಣುಕಾಸ್ವಾಮಿ ಹೆಸರನ್ನ ಗೌತಮ್ ಅಂತ ಅನ್ಕೊಂಡಿದ್ರು. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಊಟದ ವಿರಾಮದ ಬಳಿಕವೂ ಕೂಡ ಸಿ.ವಿ. ನಾಗೇಶ್ ವಾದವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿಗ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಗಂಭೀರ ಸ್ವರೂಪದ ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ತನ್ನ ಕಕ್ಷಿದಾರ ಇದರಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಸುಮ್ಮನೆ ತನ್ನ ಕಕ್ಷಿದಾರರನ್ನ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ಅವರ ವಾದವಾಗಿದೆ. ಈಗ ಇದೇ ವಿಚಾರಕ್ಕೆ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇರುವಂತಹ ಸಿ.ವಿ. ನಾಗೇಶ್ ಒಂದ್ ಕಡೆ ಆದ್ರೆ, ಈಗ ಊಟದ ಸಮಯವನ್ನು ಮೀರಿ ಕೂಡ ವಾದವನ್ನ ಸತತ 1 ಗಂಟೆಯಿಂದ ಮಂಡಿಸ್ತಾ ಇದ್ದಾರೆ. ಜೊತೆಗೆ ಈಗ 2:45ಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸಿಟಿ ಸಿವಿಲ್ ಕೋರ್ಟ್ ಇಂದ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಒಂದ್ ಕಡೆಯಲ್ಲಿ ನೋಡ್ತಾ ಇದ್ವಿ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಒಂದ್ ಕಡೆ ಹೊಸ ಹುರುಪು ಶುರುವಾಗಿದೆ, ತನಗೆ ಜಾಮೀನ್ ಸಿಗಬಹುದು ಎನ್ನುವಂಥದ್ದು. ಏನಾಗ್ತಾ ಇದೆ? ನೋಡಿ ನಿಕೇಶ್ ಕೊಠಾರಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸುವ ಸಮಯದಲ್ಲಿ ತಾವು ಚಾರ್ಜ್ ಶೀಟ್ನ ಕೆಲವೊಂದಿಷ್ಟು ಲೋಪದೋಷಗಳನ್ನು ಹೆಕ್ಕಿ ನ್ಯಾಯಾಧೀಶರ ಮುಂದೆ ಅದನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊದಲು CCTV ವಿಚಾರವನ್ನ ಪಿಕ್ ಮಾಡ್ತಾರೆ, ಅಥವಾ CCTV ವಿಚಾರವನ್ನು ಉಲ್ಲೇಖ ಮಾಡಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ಹೇಳ್ತಾರೆ. ಅದಾದ ನಂತರ ದರ್ಶನ್ ಧರಿಸಿದ್ದಂತಹ ಬಟ್ಟೆಯ ಮೇಲೆ ರಕ್ತದ ಕಲೆ ಇತ್ತು ಅಂತೇಳಿ ಹೇಳಿದರು. ಆದರೆ ಅದರಲ್ಲೂ ಕೂಡ ಕೆಲ ಲೋಪದೋಷ ಆಗಿದೆ ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನೆಕ್ಸ್ಟ್ ಪ್ರದೋಷ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ, ಪ್ರದೋಷ್ ಯಾವಾಗ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ರು, ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ವಿಚಾರವನ್ನು ತಿಳಿಸಿ ಆದ ನಂತರ ಇನ್ಸ್ಪೆಕ್ಟರ್ ವಿನಯ್ ಮೊಬೈಲನ್ನು ಯಾಕೆ ಸೀಸ್ ಮಾಡಲಿಲ್ಲ, ಅದಾದ ನಂತರ ಅದೇ ದಿನ ದರ್ಶನ್ ವಿಚಾರ ಗೊತ್ತಾದ ನಂತರ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಸಿ.ವಿ. ನಾಗೇಶ್ ಅವರು ಮಾಡಿದ್ರು. ಇನ್ನು ಪ್ರದೋಷ್ ಮನೆಯಲ್ಲಿ ಸಿಕ್ಕಿದಂತಹ 40 ಲಕ್ಷ ರೂಪಾಯಿ, ಆ 40 ಲಕ್ಷ ರೂಪಾಯಿಯನ್ನ ಸಾಕ್ಷಿ ನಾಶ ಮಾಡೋದಕ್ಕೆ ಮತ್ತೆ ಸರೆಂಡರ್ ಆಗೋದಕ್ಕೆ ಪ್ರದೋಷ್ ಮೂಲಕ ದರ್ಶನ್ ಕೊಡೋದಕ್ಕೆ ಹೊರಟಿದ್ರು ಅನ್ನೋ ವಿಚಾರ ಯಾವಾಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತೋ ಆ ಹಣ ಎಲ್ಲಿಂದ ಬಂತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಮೋಹನ್ ರಾಜ್ ಅನ್ನೋರ ಮಗಳ ಆಲ್ಬಮ್ ಸಾಂಗ್ ವಿಚಾರವಾಗಿ ಆ ಹಣವನ್ನು ಪ್ರದೋಷ್ ಇಟ್ಕೊಂಡಿದ್ರು. ಈ ಕೊಲೆ ಆಗೋದಕ್ಕಿಂತ ಮುಂಚೆನೆ ಪ್ರದೋಷ್ ಮನೆಯಲ್ಲಿ 40 ಲಕ್ಷ ಇತ್ತು ಅನ್ನೋದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ಉಲ್ಲೇಖವನ್ನು ಮಾಡ್ತಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಪೊಲೀಸರು ಕ್ರೈಮ್ ಸೀನ್ ಏನಿದೆಯಲ್ಲ ಅದನ್ನು ಮೊದಲೇ ಕ್ರಿಯೇಟ್ ಮಾಡಿದ್ರು. ಅದಾದ ನಂತರ ಇವರು ತನಿಖೆ ಮಾಡಿದ್ದು, ಇನ್ವೆಸ್ಟಿಗೇಷನ್
ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದು, ಅದಕ್ಕೆ ಸೆಟ್ ಮಾಡ್ತಾ ಬಂದರು, ಪ್ಲಾಂಟ್ ಮಾಡ್ತಾ ಬಂದರು. ಆ ಮೂಲಕ ದರ್ಶನ್ನನ್ನು ಇಲ್ಲಿ ಸಿಲುಕಿಸುವಂಥ ಪ್ರಯತ್ನ ಆಗಿದೆ ಹೊರತು ಇದರಲ್ಲಿ ದರ್ಶನ್ ಕೊಲೆ ಮಾಡಿದ್ದಾರೆ ಅಥವಾ ಅವರೇ ಅಲ್ಲಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಪ್ರಮುಖವಾದಂಥ ಆರೋಪಿ ಅವರೇ ಅನ್ನೋದಕ್ಕೆ ಯಾವುದೇ ಆದಂಥ ಪೂರಕವಾದ ಸಾಕ್ಷಿ ಇಲ್ಲ. ಆ ಕಾರಣದಿಂದ ದರ್ಶನ್ಗೆ ಜಾಮೀನನ್ನು ನೀಡಬಹುದು, ನೀಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದ್ದಾವೆ ಅನ್ನೋದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನ್ಯಾಯಾಧೀಶರು ಇದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ, ಗ್ರಹಿಸಿದ್ದಾರೆ. ನ್ಯಾಯಾಧೀಶರಿಗೆ ಇದೆಲ್ಲವೂ ಕೂಡ ಗೊತ್ತಿದೆ, ಅವರು ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ. ಈಗ ಸತತ 1 ಗಂಟೆಯಿಂದಲೂ ಕೂಡ ವಾದವನ್ನು ಮಾಡಿದಂಥ ಸಿ.ವಿ. ನಾಗೇಶ್ ಅವರು ಈಗ ಜಾಮೀನು ಅರ್ಜಿಯನ್ನು ಮುಂದೂಡಿಕೆ ಮಾಡಿದ್ದಾರೆ. 2 ಗಂಟೆ 45 ನಿಮಿಷಕ್ಕೆ ಮತ್ತೆ ಜಾಮೀನು ಅರ್ಜಿಯನ್ನು ಕೈಗೆತ್ತಿಕೊಳ್ತಾರೆ. ಆ ಮೂಲಕ SBP ಅವರ ವಾದವನ್ನು ನ್ಯಾಯಾಧೀಶರು ಆಲಿಸಬಹುದು. ಅದರ ಜೊತೆಗೆ ನ್ಯಾಯಾಧೀಶರು ತಮ್ಮ ನಿಲುವೇನು ಅನ್ನೋದನ್ನು ಹೇಳಬಹುದು. ಈ ಪ್ರಕರಣದಲ್ಲಿ ದರ್ಶನ್ಗೆ ಏನಾದರೂ ಜಾಮೀನು ಕೊಡುವಂಥ ಸಾಧ್ಯತೆ ಇವತ್ತೇ ಇದೆಯಾ, ಅದೆಲ್ಲವೂ ಕೂಡ ಊಟದ ವಿರಾಮದ ನಂತರ ಮತ್ತೆ ಕೋರ್ಟ್ ಕಲಾಪ ಆರಂಭ ಆಗುತ್ತೆ, ಆಗ ತೀರ್ಮಾನ ಆಗುತ್ತೆ. ಸದ್ಯಕ್ಕಂತೂ ಈ ಹಂತದವರೆಗೂ ಕೂಡ ಇಷ್ಟೆಲ್ಲ ಆಗಿದೆ.